ದೇವರ ಪರಿಶುದ್ಧ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನ ವಂದಿಸುವಂಥವನಾಗಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆ, ರಿವೈವಲ್ ಆ್ಯಂಡ್ ರಿಫಾರ್ಮೇಷನ್. ಹೌದು, ಕ್ರೈಸ್ತಿಯ ಜೀವಿತಕ್ಕೆ ಬಹಳ ಮುಖ್ಯವಾಗಿ ಈ ಧಾರ್ಮಿಕ ಸುಧಾರಣೆ ಮತ್ತು ಪುನರುಜ್ಜೀವನ ಅನ್ನುವಂಥದ್ದು ಪ್ರಾಮುಖ್ಯವಾಗಿದೆ. ಪ್ರಿಯರೇ, ಸಾಕಷ್ಟು ಬಾರಿ ನಮ್ಮ ಜೀವಿತಗಳಲ್ಲಿ ನಾವು ಒಂದು ಉಜ್ಜೀವನ ಇಲ್ಲದೆ ಆತ್ಮಿಕತೆಯಲ್ಲಿ ಬಲಹೀನತರಾಗಿ ಆತ್ಮಿಕತೆಯಲ್ಲಿ ಸೋಲನ್ನು ಅನುಭವಿಸುತ್ತಾ ನಾವು ಜೀವಿಸುವಾಗ ದೇವರ ವಾಕ್ಯದ ಮೂಲಕ ನಾವು ಉಜ್ಜೀವನವನ್ನು ಪಡ್ಕೊಳ್ತಕ್ಕಂಥದ್ದು ಮುಖ್ಯವಾಗುವಂಥದ್ದಾಗಿದೆ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಈಗಾಗಲೇ ನಾವು ಯಾವ ರೀತಿ ಈ ಒಂದು ಉಜ್ಜೀವನವನ್ನು ಪಡ್ಕೊಳ್ಬೋದು. ದೇವರ ವಾಕ್ಯ ನಮ್ಮನ್ನು ಉಜ್ಜೀವನಗೊಳಿಸುವಂಥದ್ದಾಗಿದೆ. ಕಳೆದ ಸಂಚಿಕೆಯಲ್ಲಿ ನಾವು ಕಲ್ತ್ವಿ. ಸೊ ಇವತ್ತಿನ ಒಂದು ವಿಷಯ ರಿವೈವಲ್ ಬೈ ಪ್ರೇಯರ್. ಈ ಒಂದು ಪ್ರಾರ್ಥನೆಯ ಮೂಲಕ ಉಜ್ಜೀವನ. ಇದನ್ನು ಕಲಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ನಿನ್ನ ಭಕ್ತರಾದಂಥ ನಿನ್ನ ಮಕ್ಕಳಾದಂಥ ನಾವುಗಳು ಆತ್ಮೀಕತೆಯಲ್ಲಿ ಸೋಲನ್ನು ಅನುಭವಿಸುವಾಗ ಕರ್ತನೆ, ನಮ್ಮನ್ನು ನಿನ್ನ ವಾಕ್ಯದ ಮೂಲಕ ನಿನ್ನ ಪ್ರಾರ್ಥನೆಯ ಮೂಲಕ ನಮ್ಮನ್ನು ಉಜ್ಜೀವಗೊಳಿಸು. ನಮ್ಮಲ್ಲಿರುವಂಥ ಅಶಕ್ತಿ, ನಮ್ಮಲ್ಲಿರುವಂಥ ನಿರುತ್ಸಾಹ, ನಿರಾಶೆ, ನಮ್ಮಲ್ಲಿರುವಂಥ ಸೋಲುಗಳು, ಇವೆಲ್ಲವುಗಳ ಮಧ್ಯದಲ್ಲಿ ನಿನ್ನ ವಾಕ್ಯವು ನಮ್ಮನ್ನು ಬಲಪಡಿಸಲಿ ಸ್ವಾಮಿ. ಕರ್ತನೆ, ಈ ಒಂದು ಸಮಯದಲ್ಲಿ ಹೇಗೆ ಪ್ರಾರ್ಥನೆಯ ಮೂಲಕ ನಾವು ನಮ್ಮ ಜೀವಿತಗಳನ್ನು ಉಜ್ಜೀವನ ಮಾಡಿಕೊಳ್ಬೋದು ಎಂಬುದಾಗಿ ಕಲಿಯುವಾಗ ವೀಕ್ಷಿಸುವಂಥ ಪ್ರತಿ ವೀಕ್ಷಕರನ್ನು, ಅವರ ಕೌಟುಂಬಿಕ ಜೀವಿತವನ್ನು, ಅವರ ಆತ್ಮೀಕತೆಯನ್ನು ನೀನು ಬಲಗೊಳಿಸು. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸೆಂಬುದಾಗಿ ಯೇಸು ಸ್ವಾಮಿ ಸಲ್ಲಿ ಬೇಡ್ಕೊಳ್ತೇವೆ ತಂದೆ, ಆಮೇನ್. ಸೊ ಇವತ್ತಿನ ಒಂದು ಸಂದೇಶಕ್ಕೆ ಅನುಗುಣವಾಗಿ ನಾವು ಈ ಒಂದು ಪ್ರಾರ್ಥನೆಯ ಮೂಲಕ ಹೇಗೆ ನಮ್ಮ ಜೀವಿತಗಳನ್ನು, ನಮ್ಮ ಆತ್ಮೀಕತೆಯನ್ನು ನಾವು ಬಲಗೊಳಿಸ್ಬೋದು. ಸತ್ಯವೇದದಲ್ಲಿ ನೋಡ್ತೇವೆ, ಈ ಜನರು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತಗಳನ್ನು ಮಾಡಿರುವಂಥ ಅನೇಕ ಸಾಕ್ಷ್ಯಗಳು, ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ಜಗತ್ತಲ್ಲಿ ನಾವು ಕನಸಲ್ಲೂ ಊಹಿಸಲು ಸಾಧ್ಯವಾಗದಂಥ ಅದ್ಭುತಗಳನ್ನು ದೇವರು ಕೇವಲ ಪ್ರಾರ್ಥನೆಯ ಮೂಲಕ ಮಾಡಿದ್ದಾನೆ. ಪ್ರಿಯರೇ, ಅದ್ಭುತಗಳು ಮಾತ್ರ ಅಲ್ಲ, ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾಗಿ ಅವಶ್ಯವಿರುವ ಒಂದು ಸುಧಾರಣೆ, ಒಂದು ಉಜ್ಜೀವನ, ಒಂದು ಬದಲಾವಣೆಯ ಕಾರ್ಯಗಳು ಸಹ ಪ್ರಾರ್ಥನೆಯಿಂದ ಸಾಧ್ಯ. ಪ್ರಿಯರೇ, ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕ ಭಕ್ತರುಗಳು, ಅನೇಕ ಮಹಾನ್ ಪುರುಷರು ಪ್ರಾರ್ಥನೆಯ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನ ಸಾಧಿಸಿರುವಂಥದ್ದು. ಸಮಾಜವನ್ನು, ಕ್ರೈಸ್ತ ಸಮೂಹವನ್ನು ಒಂದು ಉಜ್ಜೀವನದ ಎಡೆಗೆ ನಡೆಸಿರುವಂಥ ಕಾರ್ಯಗಳು ಪ್ರಾರ್ಥನೆಯಿಂದ ಸಾಧ್ಯವಾಗಿದೆ. ಒಂದು ಸಾಕ್ಷಿಯನ್ನು ನಾನು ಕೇಳ್ತಾ ಇದ್ದೆ. ಒಬ್ಬರು ಬೋಧಕರು ಒಂದು ಪಟ್ಟಣದಲ್ಲಿ ಪ್ರತಿನಿತ್ಯ ಅವ್ರೇನು ಮಾಡ್ತಾಯಿದ್ರು, ಬೀದಿಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರ್ತಾಯಿದ್ರು. ಪ್ರತಿನಿತ್ಯ ಅವರು ಹೋಗಿ ಬೀದಿಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ, ಸುವಾರ್ತೆಯನ್ನು ಪ್ರಕಟ ಮಾಡ್ತಾ ಜನರಿಗೆ ಯೇಸು ಕ್ರಿಸ್ತನ ನಿಜವಾದಂಥ ದೇವರು, ನಿತ್ಯ ಜೀವ ಆತನಿಂದಲೇ ಸಾಧ್ಯ, ನಮ್ಮ ಜೀವಿತಗಳಿಗೆ ಆತನೇ ಒಡೆಯನು, ಸೃಷ್ಟಿಕರ್ತನೂ ಆಗಿದ್ದಾನೆ ಎಂಬ ಸುವಾರ್ತೆಯನ್ನು ಅವರು ಪ್ರತಿನಿತ್ಯ ಆ ಪಟ್ಟಣದಲ್ಲಿ ಸಾರ್ತಾ ಹೋಗುವಾಗ ಒಂದು ದಿವಸ ಒಂದು ಬೀದಿಗೆ ಅವರು ಸುವಾರ್ತೆಯನ್ನು ಸಾರ್ಲಿಕ್ಕೆ ಹೋಗ್ತಾರೆ. ಅವರ ಕೈಯಲ್ಲಿ ಒಂದು ಚಿಕ್ಕ ಮೈಕನ್ನು ಹಿಡಿದು ಅವರು ಆ ಬೀದಿಯಲ್ಲಿ, ಆ ಒಂದು ದಾರಿಯಲ್ಲಿ ಸುವಾರ್ತೆಯನ್ನು ಸಾರುವಾಗ ಅದೇ ದಾರಿಯ ಒಂದು ಪಕ್ಕದಲ್ಲಿ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ನಿದ್ರೆ ಮಾಡ್ತಾ ಇರ್ತಾನೆ. ಆ ನಿದ್ರೆ ಮಾಡುವಂಥ ವ್ಯಕ್ತಿಗೆ ಈ ಸೇವಕರು ಹೇಳುವಂಥ ಸುವಾರ್ತೆ, ಅವರು ಹೇಳ್ತಾ ಇರುವಂಥ ವಾಕ್ಯ ಆ ವ್ಯಕ್ತಿಗೆ ಭಾಳಷ್ಟು ನಿದ್ರೆಗೆ ತೊಂದರೆಯನ್ನು ಕೊಡ್ತಾ ಇದೆ. ತಕ್ಷಣ ಆ ವ್ಯಕ್ತಿ ಭಾಳ ಕೋಪದಿಂದ ಮನೆಯಿಂದ ಹೊರಗಡೆ ಎದ್ದು ಬರ್ತಾನೆ. ಎದ್ದು ಬಂದು ಆ ಸೇವಕರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ನನ್ನ ನಿದ್ರೆಗೆ ಭಂಗ ಆಗ್ತಾ ಇದೆ, ನೀವು ಹೇಳುವಂಥ ಈ ವಿಷಯ, ಈ ಒಂದು ಮಾತುಗಳು ನನಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ ಎಂಬುದಾಗಿ ಹೇಳಿ ಆ ವ್ಯಕ್ತಿ ಏನು ಮಾಡ್ದ, ಸೇವಕರ ಮೇಲೆ ಏಕಾಏಕಿ ಹಲ್ಲೆ ಮಾಡಲಿಕ್ಕೆ ಆತನು ಬಂದಂಥ ಸಮಯದಲ್ಲಿ ಸೇವಕರು ಆ ವ್ಯಕ್ತಿಯ ಒಂದು ಕೋಪವನ್ನು ಅವರು ಗಮನಿಸಿ ತಕ್ಷಣ ಅವರು ಜಾಗದಲ್ಲಿ ನಿಂತು ತಮ್ಮ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರ್ಥನೆ ಮಾಡೋದಕ್ಕೆ ಅವ್ರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಅವ್ರಿಗೆ ಏನಾಗ್ತದೆ ಗೊತ್ತಿಲ್ಲ. ಆ ವ್ಯಕ್ತಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದದ್ದು ಮಾತ್ರ ಅವರ ಕಣ್ಣು ಮುಂದಿದೆ. ನೆಕ್ಸ್ಟ್ ಮಿನಿಟಲ್ಲಿ ಅವರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಒಂದು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುವಾಗ ಯಾವುದೇ ಶಬ್ದ ಇಲ್ಲ, ಯಾವುದೇ ಸದ್ದಿಲ್ಲ, ಯಾವುದೇ ಬೈಯುವಂಥ ಮಾತುಗಳಿಲ್ಲ, ಎಲ್ಲ ಮೌನವಾಗಿದೆ. 1-2-3 ನಿಮಿಷ ಅವರು ಪ್ರಾರ್ಥನೆ ಮಾಡಿ ತಮ್ಮ ಕಣ್ಣುಗಳನ್ನ ತೆರೆದು ನೋಡುವಾಗ ಭಾಳ ಆಶ್ಚರ್ಯಚಕಿತವಾದಂಥ ಒಂದು ವಿಷಯ ಅವರಿಗೆ ಗೋಚರ ಆಗುತ್ತೆ ಪ್ರೇಯರ್. ಆ ವ್ಯಕ್ತಿ ಯಾರು ಸೇವಕರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ, ಅವ್ರ ಕಣ್ಣು ಬಿಟ್ಟು ನೋಡಿದಾಗ ಅವರ ಕಾಲ ಕೆಳಗೆ ಮೊಣಕಾಲು ಊರಿ ಕೂತು ತನ್ನ ಕಣ್ಣಲ್ಲಿ ಕಣ್ಣೀರು ಸುರಿಸುತ್ತಾ ಆತನು ದೇವರ ಒಂದು ಪಶ್ಚಾತ್ತಾಪಕ್ಕೆ, ದೇವರ ಬಳಿಯಲ್ಲಿ ತನ್ನ ಪಾಪದ ಅರಿಕೆಗೆ ಆತನು ಸಿದ್ಧನಾಗಿರುವಂಥದ್ದು ನೋಡ್ತೇವೆ. ಇದನ್ನು ಕಂಡಂಥ ಸೇವಕರು ತಕ್ಷಣ ಆ ವ್ಯಕ್ತಿಯನ್ನು ಮೇಲೆತ್ತಿ ಆತನಿಗೆ ಸತ್ಯವೇದ ವಾಕ್ಯಗಳನ್ನು ತಿಳಿಸೋದ್ರ ಮೂಲಕ ಆತನನ್ನು ದೀಕ್ಷಾ ಸ್ನಾನಕ್ಕೆ ನಡೆಸುವಾಗ ಆತನು ತನ್ನ ಜೀವಿತವನ್ನು ಬದಲಾಯಿಸಿಕೊಂಡು ಒಬ್ಬ ಮಾರ್ಪಾಡನ್ನು ಹೊಂದಿದಂಥ ಮನುಷ್ಯನಾಗಿ ಆತನು ಜೀವಿಸ್ತಾನೆ ಎಂಬುದನ್ನು ನೋಡ್ತೇವೆ. ಇವತ್ತು ಈ ದೇವರ ವಾಕ್ಯ, ಈ ಪ್ರಾರ್ಥನೆ ಅನ್ನುವಂಥದ್ದು ಅಷ್ಟು ಬಲಯುತವಾದಂಥ ಒಂದು ಆಯುಧ ಪ್ರೇಯರ್. ಲೋಕದಲ್ಲಿ ಯಾವ ಆಯುಧಗಳು, ಯಾವ ಒಂದು ವಿಷಯಗಳು, ಯಾವ ಶಕ್ತಿಗಳು ಅಸಾಧ್ಯವಾದಂಥ ಕಾರ್ಯಗಳನ್ನ ಈ ಒಂದು ಪ್ರಾರ್ಥನೆ ಅನ್ನುವಂಥದ್ದು ಸಾಧಿಸಲಿಕ್ಕೆ ಸಾಧ್ಯ. ಇವತ್ತು ಸತ್ಯವೇದದಲ್ಲಿ ಹಲವಾರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದ್ದಾರೆ. ನಾವು ನೋಡ್ಬೋದು, ಮೋಶೆ, ಯೆಹೋಶುವ, ಎಲಿಯ, ಎಲೀಷಾ, ದಾವೀದ, ದಾನಿಯೇಲ, ಈ ಎಲ್ಲ ಭಕ್ತರುಗಳು ಹಲವಾರು ಕ್ಲಿಷ್ಟಕರವಾದ ಸಂದರ್ಭಗಳಲ್ಲಿ ಉಜ್ಜೀವನಕ್ಕಾಗಿ, ಸಹಾಯಕ್ಕಾಗಿ, ದೇವರಿಂದ ಬರುವಂಥ ಬಲಕ್ಕಾಗಿ, ಶಕ್ತಿಗಾಗಿ, ಅದ್ಭುತಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರ ಅವರ ಪ್ರಾರ್ಥನೆಗಳನ್ನ, ಅವರ ಬೇಡಿಕೆಗಳನ್ನ ಅವರ ಒಂದು ಇಚ್ಛೆಗೆ ಅನುಗುಣವಾಗಿ ಅನುಗ್ರಹಿಸಿರುವಂಥದ್ದು ನೋಡ್ತೇವೆ. ಯೇಸು ಸ್ವಾಮಿಯೂ ಸಹ ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪ್ರೇಯರ್. ನಾವು ವಾಕ್ಯವನ್ನು ನೋಡೋಣ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ, ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಹೊರಟು ಹೋಗಿ ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯೇಸು ಸ್ವಾಮಿಯೂ ಸಹ ಮುಂಜಾನೆ ಇನ್ನೂ ಮಬ್ಬಿರುವಾಗ ಅವರೇನು ಮಾಡ್ತಾಯಿದ್ರು? ಏಕಾಂತವಾಗಿ ಅಡವಿಯ ಒಂದು ಸ್ಥಳಗಳಿಗೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಯೇಸು ಸ್ವಾಮಿಯ ಒಂದು ಪ್ರಾರ್ಥನೆ ಎಷ್ಟು ಬಲವಾಗಿತ್ತು ಅಂತ ಹೇಳಿದರೆ, ಯೇಸು ಸ್ವಾಮಿ ಆ ಒಂದು ಯಹೂದಿ ಸಮಾಜದಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಭಾಳಷ್ಟು ಧರ್ಮದ ಒಂದು ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡಂಥ ಆ ಒಂದು ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕಾದಾಗ ಯೇಸು ಸ್ವಾಮಿಯ ಆ ಒಂದು ಮನುಷ್ಯ ಶಕ್ತಿಯಿಂದ ಸಾಧ್ಯವಾಗಿರಲಿಲ್ಲ, ಅದು ಪ್ರಾರ್ಥನಾ ಶಕ್ತಿಯಿಂದ ಸಾಧ್ಯವಾಯಿತು ಪ್ರೇಯರ್. ಆ ಒಂದು ಫರಿಸಾಯರ, ಶಾಸ್ತ್ರಿಗಳ ಒಂದು ಬದುಕನ್ನು ಸ್ವಾಮಿ ಎತ್ತಿ ಹಿಡಿಯುವಂತ ನೋಡ್ತೇವೆ. ಧಾರ್ಮಿಕವಾಗಿ ಅವರು ಜೀವಿಸ್ತಾ ಇದ್ರು, ಆದರೆ ಆತ್ಮೀಕತೆಯ ಕೊರತೆ ಅವರಲ್ಲಿತ್ತು. ರಿಲಿಜಿಯಸ್ ಜೀವನ ಅವರಲ್ಲಿತ್ತು, ಆದರೆ ಸ್ಪಿರಿಚುವಲ್ ಲೈಫ್ ಭಾಳಷ್ಟು ಕೊರತೆಯನ್ನು ಅನುಭವಿಸುವಂತ ನೋಡ್ತೇವೆ ಪ್ರೇಯರ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಸ್ವಾಮಿ ತನ್ನ ಪ್ರಾರ್ಥನೆಯಿಂದ ಆ ಒಂದು ವ್ಯಕ್ತಿಗಳ ಮಧ್ಯದಲ್ಲಿ, ಅಂಥ ಒಂದು ಕಠಿಣವಾದ ಸಮಾಜದಲ್ಲಿ ಸ್ವಾಮಿ ಶಿಷ್ಯರನ್ನು ಸಂಪಾದಿಸಿಕೊಂಡು ಅನೇಕ ಅದ್ಭುತಗಳನ್ನ ಮಾಡ್ತಾ ಜನಸಾಮಾನ್ಯರಿಗೆ, ಕೆಳಮಟ್ಟದ ಕೆಳವರ್ಗದ ಜನರಿಗೆ ಸುವಾರ್ತೆಯ ಮಹತ್ವವನ್ನು, ಸುವಾರ್ತೆಯ ಸತ್ಯವನ್ನು ಸ್ವಾಮಿ ತಿಳಿಸುವಂಥದ್ದು ನಾವು ನೋಡ್ತೇವೆ ಪ್ರೇಯರ್. ಸೊ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಸ್ವಾಮಿ ತೆಗೆದುಕೊಂಡು ಬಂದರು. ಧಿಕ್ಕರಿಸಲ್ಪಟ್ಟಂಥವರು, ಸಮಾಜದಿಂದ ತಿರಸ್ಕೃತರು, ನಿರಾಕರಿಸಲ್ಪಟ್ಟಂಥ ವ್ಯಕ್ತಿಗಳು, ಯಾವುದೇ ಘನಕ್ಕೆ ಬಾರದಂಥ ಅಲ್ಪರಿಗೂ ಸಹ ಸ್ವಾಮಿ ಏನು ಮಾಡಿದರು? ಸುವಾರ್ತೆಯನ್ನು ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿದರು. ಸೊ ಒಂದು ನಿಜವಾದ ಸತ್ಯದ ಮಾರ್ಗ ಯಾವುದು ಅನ್ನುವಂಥದ್ದು ಕ್ರಿಸ್ತನಿಂದ ಎಲ್ಲ ಸಕಲ ಜನಾಂಗಗಳಿಗೆ ಗೊತ್ತಾಗುತ್ತೆ ಪ್ರೇಯರ್. ಈ ಒಂದು ಕಾರ್ಯ ಹೇಗೆ ಸಾಧ್ಯವಾಯಿತು ಅಂತ ಹೇಳಿದರೆ, ಆತನಲ್ಲಿದ್ದಂಥ ಒಂದು ಪ್ರಾರ್ಥನೆಯ ಹವ್ಯಾಸ, ಪ್ರಾರ್ಥನೆಯ ಬಲ, ಪ್ರಾರ್ಥನೆಯ ಶಕ್ತಿ ಯೇಸು ಸ್ವಾಮಿಯನ್ನು ಅಂಥ ಒಂದು ಕಾರ್ಯ ಮಾಡಲಿಕ್ಕೆ ಮುನ್ನಡೆಸ್ತೆ ಎಂಬುದನ್ನು ನೋಡ್ತೇವೆ ಪ್ರೇಯರ್. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಬಾರಿ ಒಂದು ಪ್ರಾರ್ಥನೆಯ ಬಗ್ಗೆ ನಾವು ಕಲಿಯುವಾಗ ಭಾಳಷ್ಟು ಮುಖ್ಯವಾಗಿ ಈ ಪ್ರಾರ್ಥನೆ ನಮಗೆ ಅವಶ್ಯಕ. ಇವತ್ತು ನಮ್ಮ ಮನೆಗಳನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ವೈಯಕ್ತಿಕ ಜೀವಿತಗಳನ್ನು, ನಮ್ಮ ಸಭೆಯನ್ನು, ನಮ್ಮ ಪರಿವಾರವನ್ನು ನಾವು ಸುಭದ್ರವಾಗಿ ದೇವರಲ್ಲಿ ನಾವು ಕಟ್ಕೊಳ್ಬೇಕಾದಾಗ ನಾವು ಈ ಒಂದು ಪ್ರಾರ್ಥನೆಯ ಮೂಲಕ ಮಾತ್ರ ಸಾಧ್ಯವಾಗುತ್ತೆ ಪ್ರೇಯರ್. ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯೂ ಸಹ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು. ಮುಂಜಾನೆಯ ಪ್ರಾರ್ಥನೆ, ರಾತ್ರಿ ಇಡೀ ಪ್ರಾರ್ಥನೆ, ಉಪವಾಸದ ಪ್ರಾರ್ಥನೆ, ಬಹಳಷ್ಟು ವಿಧ ವಿಧವಾದ ಪ್ರಾರ್ಥನೆಗಳ ಮೂಲಕ ಸೈತಾನ ಶಕ್ತಿಯನ್ನು ಜಯಿಸುವುದು. ಅಷ್ಟು ಮಾತ್ರವಲ್ಲದೆ ತನಗೆ ಬೇಕಾದಂಥ
ಆತ್ಮಿಕ ಬಲವನ್ನು ಹೊಂದೋದ್ರ ಮೂಲಕ ಸಮಾಜವನ್ನು ಉಜ್ಜೀವನಗೊಳಿಸುವಂಥ ಕಾರ್ಯಗಳು ಪ್ರಾರ್ಥನೆ ಮುಖಾಂತರ ನಡೀತಾ ಇತ್ತು. ಯೇಸು ಸ್ವಾಮಿ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡ್ತಾರೆ. ನಾವು ನೋಡ್ತಾ ಇದ್ದೇವೆ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 20-24 ಈ ರೀತಿಯಾಗಿ ಹೇಳುತ್ತೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರೆಯೂ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಈ ಒಂದು ಶಿಷ್ಯರಿಗೋಸ್ಕರ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಂಥ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ನೋಡುವಾಗ, ಈ ಶಿಷ್ಯರುಗಳು ನನ್ನನ್ನು ನಂಬುವ ಪ್ರಕಾರ ಅವರು ನಿನ್ನನ್ನು ಸಹ ನಂಬಬೇಕು, ನೀನು ನನ್ನನ್ನು ಕಳಿಸ್ಕೊಟ್ಟಿದೆ ಎಂಬುದಾಗಿ ಅವರು ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ಬರುವಂಥ ಕಷ್ಟ, ಸಂಕಟ, ಸಮಸ್ಯೆಗಳಿಂದ ಇವೆಲ್ಲವನ್ನು ಜಯಿಸಿ ನಿಲ್ಲುವುದಕ್ಕೆ ಅವರಿಗೆ ಬಲವನ್ನು ಕೊಡಿ ಎಂಬುದಾಗಿ ಸ್ವಾಮಿ ಈ ವಾಕ್ಯದಲ್ಲಿ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಾರ್ಥನೆ ಎಂಥ ಒಂದು ಪ್ರತಿಫಲವನ್ನು ಕೊಡುತ್ತೆ ಅಂತ ನೋಡುವಾಗ, ಮುಂದಿನ ಒಂದು ಭವಿಷ್ಯದ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯ ಶಿಷ್ಯರು ಈ ಲೋಕದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ಸಾಧಿಸ್ತಾರೆ. ಅನೇಕ ಅದ್ಭುತಗಳನ್ನ ಮಾಡಿದರು. ಯೇಸು ಸ್ವಾಮಿಯ ಹೆಸರಿನಲ್ಲಿ ಮಹತ್ ಕಾರ್ಯಗಳನ್ನ ಮಾಡಿದರು. ಕುಂಟರಿಗೆ ಕಾಲುಗಳು ಬಂತು, ಕುರುಡರಿಗೆ ದೃಷ್ಟಿ ಬಂತು, ಸತ್ತವರು ಎಬ್ಬಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಸುವಾರ್ತೆಯ ವಿಷಯದಲ್ಲಿ ಬರುವಾಗಲೂ ಸಹ ಅನೇಕ ದೇಶಗಳಿಗೆ ಅವರು ಚದುರು ಹೋಗಿ ಸುವಾರ್ತೆಯನ್ನು ಸಾರಿದರು. ಕ್ರಿಸ್ತನ ಕೈಯಲ್ಲಿ ಬಹಳ ಬಲವಾದಂಥ ಆಯುಧವಾಗಿ ಅವರು ಉಪಯೋಗಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ಇಷ್ಟೆಲ್ಲ ಕಾರ್ಯಗಳನ್ನ ಸಾಧಿಸಲಿಕ್ಕೆ ಯಾವ ವಿಷಯ ಕಾರಣವಾಯಿತು ಎಂಬುದನ್ನು ನೋಡುವಾಗ, ಯೇಸು ಸ್ವಾಮಿ ಮಾಡಿದಂಥ ಪ್ರಾರ್ಥನೆ, ತನ್ನ ಶಿಷ್ಯರಿಗೋಸ್ಕರ ಮಾಡಿದಂಥ ಪ್ರಾರ್ಥನೆ. ಇವತ್ತು ಸ್ವಾಮಿ ನಾವು ನೋಡ್ತೇವೆ, ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಆತನು ಕೂತ್ಕೊಂಡು ನಮಗೋಸ್ಕರವೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರತಿ ಸಂದರ್ಭದಲ್ಲಿಯೂ, ಪ್ರತಿ ಕ್ಷಣದಲ್ಲಿಯೂ ನಮ್ಮ ಇಚ್ಛೆಗಳಿಗನುಸಾರವಾಗಿ, ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಉಜ್ಜೀವನಕ್ಕಾಗಿ, ನಮ್ಮ ಒಳಿತಿಗಾಗಿ ಸ್ವಾಮಿ ಪ್ರತಿ ಕ್ಷಣ ತಂದೆಯ ಸನ್ನಿಧಿಯಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಾರ್ಥನೆ ಎಷ್ಟು ಸೌಭಾಗ್ಯಕರವಾಗಿದೆ ಅಲ್ವೇ? ಇವತ್ತು ದೇವರ ಮಕ್ಕಳಂತ ನಾವು ಯೇಸು ಸ್ವಾಮಿಯ ಒಂದು ಪ್ರಾರ್ಥನೆಯ ಪ್ರತಿಫಲವನ್ನು ನಮ್ಮ ಜೀವಿತಗಳಲ್ಲಿ ನಾವು ತೋರಿಸ್ಬೇಕು. ನಾವು ಕ್ರಿಸ್ತನ ಆಯುಧಗಳಾಗಿ, ಕ್ರಿಸ್ತನ ಒಂದು ಸಲಕರಣೆಗಳಾಗಿ ಕಾರ್ಯವನ್ನು ಸಾಧಿಸಬೇಕು. ಪ್ರೇಯರ್ ಯಾವ ರೀತಿ ಈ ಪೇತ್ರ, ಇನ್ನು ಉಳಿದಂಥ ಶಿಷ್ಯರುಗಳು, ಪೌಲ, ಇವರೆಲ್ಲರೂ ಸಹ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಓದ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಅವರು ದೇವರ ಕಾರ್ಯಗಳನ್ನ ಸಾಧಿಸಿದರು. ಪೇತ್ರನು ಮಾಡಿದಂಥ ಒಂದೇ ಒಂದು ಪ್ರಸಂಗದಿಂದ ಆ ಒಂದು ಪಂಚಶತಮ ಹಬ್ಬದ ದಿನದಲ್ಲಿ ಸುಮಾರು 3,000 ಜನರು ದೀಕ್ಷಾಸ್ನಾನವನ್ನು ಹೊಂದಿದರು. ಬಹಳಷ್ಟು ಬಲಯುತವಾದಂಥ ಸೇವೆ ಕ್ರಿಸ್ತನ ಪ್ರಾರ್ಥನೆಯಿಂದ ನಡೆಯಿತು. ಪ್ರೇಯರ್ ಇವತ್ತು ದೇವರ ಮಕ್ಕಳಾಗಿ ನಾವು ಸಹ ಇಂಥ ಒಂದು ಪ್ರಾರ್ಥನೆಯ ಮೂಲಕ ನಮ್ಮ ಜೀವಿತಗಳನ್ನು ನಾವು ಕಟ್ಕೊಳ್ಬೇಕು, ರೂಪಿಸ್ಕೊಳ್ಬೇಕು. ಇವತ್ತು ಅನೇಕ ಕುಟುಂಬಗಳಲ್ಲಿ, ಅನೇಕ ವ್ಯಕ್ತಿಗಳ ಜೀವನದಲ್ಲಿ ಈ ಪ್ರಾರ್ಥನೆ ಇಲ್ಲ. ನಾವು ಯಾವುದೇ ಪ್ರಾರ್ಥನೆ ಇಲ್ಲದೆ ಒಳ್ಳೆಯದನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಆಶೀರ್ವಾದ ಬೇಕು, ಒಳ್ಳೆಯದಾಗಬೇಕು, ಕುಟುಂಬಗಳಲ್ಲಿ ಅದ್ಭುತಗಳು ನಡಿಬೇಕು, ನಮ್ಮ ಮಕ್ಕಳ ಜೀವಿತ ಚೆನ್ನಾಗಿರಬೇಕು, ಎಲ್ಲ ಅನುಕೂಲಗಳು ನಮಗಿರಬೇಕು, ಯಾವುದೇ ಕೊರತೆ ಇಲ್ಲದೆ ನಾವು ಜೀವಿಸಬೇಕು ಅಂತ ನಾವು ಬಯಸ್ತೀವಿ. ಆದರೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳುವಾಗ ಅದಕ್ಕೆ ಆಸಕ್ತಿ ಇಲ್ಲ. ಬೆಳಗ್ಗೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಸಾಯಂಕಾಲ ಪ್ರಾರ್ಥನೆ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು, ದಾನಿಯಲ್ ನೋಡುವಾಗ ದಿನಕ್ಕೆ 3 ಹೊತ್ತಿ ಆತನು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ದಾವೀದನನ್ನು ನೋಡುವಾಗ ದಿನಕ್ಕೆ 7 ಸಾರಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಇನ್ನು ಅನೇಕ ಸಂದರ್ಭಗಳಲ್ಲಿ ಭಕ್ತರುಗಳು ಪ್ರಾರ್ಥನೆ ಮಾಡಿ ಅದರ ಪ್ರತಿಫಲವನ್ನು ಹೊಂದಿರುವಂಥದ್ದು ಸತ್ಯವೇದಲ್ಲಿದೆ. ಪ್ರೇಯರ್ ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ನಾವು ಕೇವಲ ಆಶೀರ್ವಾದಕ್ಕಾಗಿ, ಒಳ್ಳೆಯದಕ್ಕಾಗಿ, ಅಭಿವೃದ್ಧಿಗಾಗಿ, ನಮ್ಮ ಕುಟುಂಬದ ರಕ್ಷಣೆಗಾಗಿ ಅಷ್ಟು ಮಾತ್ರ ಅಲ್ಲ, ಮೊದಲು ನಾವು ನಮ್ಮ ವೈಯಕ್ತಿಕ ಜೀವನ ಬದಲಾವಣೆ ಆಗಬೇಕು, ಉಜ್ಜೀವನ ಆಗಬೇಕು. ದೇವರ ಕೈಯಲ್ಲಿ ಸಾಮರ್ಥ್ಯವುಳ್ಳಂಥ ಸಾಧನಗಳಾಗಿ ನಾವು ಉಪಯೋಗಿಸಲ್ಪಡಬೇಕಂತ ಹೇಳಿದರೆ ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಈ ಒಂದು ಪ್ರಾರ್ಥನೆಯ ಮುಖಾಂತರ ಮಾತ್ರ ಅದು ಸಾಧ್ಯ ಎಂಬುದಾಗಿ ನೋಡ್ತೇವೆ. ನಾವು ಒಂದು ಸನ್ನಿವೇಶವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುವಂಥದ್ದಾಗಿದೆ. ಇಲ್ಲೇನಾಗುತ್ತೆ, 1 ಮತ್ತು 2ನೇ ವರ್ಷ ನೋಡ್ತೇವೆ. ಸ್ಟೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದ್ಯರಿಗೆ ಹೊರತು ಮತ್ತಾರಿಗೂ ದೇವರ ವಾಕ್ಯವನ್ನು ಹೇಳದೆ ಪೊಯ್ನಿಕ, ಕುಪ್ರ, ಅಂತಿಯೋಕ್ಯ ಪ್ರಾಂತ್ಯಗಳವರೆಗೆ ಸಂಚರಿಸಿದರು. ಅವರಲ್ಲಿ ಕುಪ್ರ ದ್ವೀಪದವರು
ಕೆಲವರು ಕುರೋನ್ಯದವರು, ಕೆಲವು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತಾಡಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಇಲ್ಲೇನಾಗುತ್ತೆ, ಯಾವಾಗ ಕ್ರಿಸ್ತನ ಶಿಷ್ಯನಾದಂಥ ಅಪೊಸ್ತಲನಾದಂಥ ಸ್ಟೆಫನ ಕಲ್ಲೆಸೆದು ಕೊಲ್ಲಲ್ಪಡ್ತಾನೆ, ಸಭೆಯಲ್ಲಿ ಏನಾಗುತ್ತೆ, ಹಿಂಸೆಗಳುಂಟಾಗುತ್ತೆ. ಇಂಥ ಹಿಂಸೆ ಉಂಟಾದಾಗ ಈ ಅರಸನಾದ ಹೆರೋದ ಸಭೆಯಲ್ಲಿದ್ದಂಥ ಕೆಲವರನ್ನ ಹಿಡಿಸಿ ಅವರನ್ನು ಸೆರೆಮನೆಯಲ್ಲಿ ಹಾಕ್ತಾನೆ. ಈ ಸೆರೆಮನೆಯಲ್ಲಿ ಬಿದ್ದಂಥ ವ್ಯಕ್ತಿಗಳಲ್ಲಿ ಪೇತ್ರನು ಸಹ ಒಬ್ಬನು. ಈ ಪೇತ್ರನ್ ಏನಾಗ್ತಾನೆ, ನಾವು ನೋಡುವಂಥ ಸಮಯದಲ್ಲಿ 12ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಸಹ ಹಿಡಿಸಿದನು. ಈ ಅರಸನಾದ ಹೆರೋದ ಯೇಸು ಸ್ವಾಮಿ ಒಬ್ಬ ಶಿಷ್ಯನಾದಂಥ ಪೇತ್ರನನ್ನು ಸೆರೆಮನೆಗೆ ತೆಗೆದುಕೊಂಡು ಹಾಕುವಂತ ನೋಡ್ತೇವೆ. ಈ ಪೇತ್ರನು ಸುವಾರ್ತೆ ಸಾರ್ತಾ ಇದ್ದ, ಭಾಳ ಉನ್ನತವಾದ ಸೇವೆ ಮಾಡ್ತಾ ಇದ್ದ, ಸಭೆಗಳನ್ನ ಸ್ಥಾಪಿಸುವಂಥದ್ದು, ದೇವಜನರನ್ನ ವಾಕ್ಯಗಳ ಮೂಲಕ ಬಲಪಡಿಸುವಂಥದ್ದು, ಈ ಕಾರ್ಯಗಳನ್ನ ಮಾಡುವಾಗ ಇಂಥ ಶಿಷ್ಯನನ್ನು ಸೆರೆಮನೆಯಲ್ಲಿ ಹಾಕಲ್ಪಡುವಂಥದ್ದು ನೋಡ್ತೇವೆ. ಯಾವಾಗ ಅವನು ಸೆರೆಮನೆಗೆ ಹಾಕಲ್ಪಡ್ತಾನೆ, 4ನೇ ವಚನ, ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 4ನೇ ವಚನ, ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ ಪ್ರಿಯರೇ, ಯಾವಾಗ ಸಭೆಯಲ್ಲಿ ಹಿಂಸೆ ಶುರುವಾಯಿತು, ಅಪೊಸ್ತಲರನ್ನು ಒಬ್ಬೊಬ್ಬರನ್ನು ಹೆರೋದ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ದ, ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು, ಮುಖ್ಯ ಅಪೊಸ್ತಲನಾದಂಥ ಶಿಷ್ಯನಾದಂಥ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿಸುವಂಥದ್ದು. ಸೆರೆಮನೆಯಲ್ಲಿ ಅವನು ಬಿದ್ದಾಗ ಈ ಸಭೆ ಏನು ಮಾಡ್ತಾ ಇದೆ, ದುಃಖ ಪಡಲಿಲ್ಲ, ಅಳ್ಳಿಲ್ಲ, ಗೋಳಾಡಲಿಲ್ಲ, ಅಯ್ಯೋ ಹಿಂಗಾಯ್ತಲ್ಲ ಎಂಬುದಾಗಿ ಅವರು ಯೋಚನೆ ಮಾಡ್ತಾ ಕೂರಲಿಲ್ಲ. ಬದಲಾಗಿ ಪ್ರಾರ್ಥನೆ ಮಾಡಿದರು, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರು ಅಂತ ನೋಡ್ತೇವೆ. ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿದರು. ಇವತ್ತು ನಮ್ಮ ಜೀವಿತಗಳಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಇಕ್ಕಟ್ಟುಗಳಿಗೆ ನಾವು ಸಿಲುಕೊಳ್ಳುವಾಗ, ರೋಗ ಬಾಧೆ, ಸಾಲ ಭಾರಗಳು, ಕುಟುಂಬದಲ್ಲಿ ನಾವು ನೆನೆಸಲಾರದಂಥ ಅಹಿತಕರ ಘಟನೆಗಳು ನಡೆಯುವಾಗ ನಾವು ಯೋಚಿಸುತ್ತಾ, ಕಣ್ಣೀರಿಡ್ತಾ, ಗೋಳಾಡ್ತಾ, ದುಃಖ ಪಡ್ತಾ ಕೂರೋದ್ರಿಂದ ಪ್ರಯೋಜನ ಇಲ್ಲ ಪ್ರಿಯರೇ. ದೇವರ ಮಕ್ಕಳಾಗಿ ನಮ್ಮ ಕೈಗಳಲ್ಲಿ ದೇವರು ಕೊಟ್ಟಿರುವಂಥ ಒಂದು ಉನ್ನತವಾದ ಆಯುಧ ಪ್ರಾರ್ಥನೆ. ಈ ಆಯುಧವನ್ನು ಉಪಯೋಗಿಸಿ ನಮಗೆ ಬರುವಂಥ ಸಮಸ್ಯೆಗಳನ್ನ ನಾವು ಚದುರಿಸ್ಬೋದು, ಹೋಗಲಾಡಿಸ್ಬೋದು. ಈ ಸಭೆಯವರು ಸಹ ಭಾಳ ಚೆನ್ನಾಗಿ ಈ ಪ್ರಾರ್ಥನೆ ಎಂಬತಕ್ಕಂಥ ಆಯುಧವನ್ನು ಉಪಯೋಗಿಸ್ತಾರೆ. ಅವ್ರು ಏನು ಮಾಡಿದರು, ಪೇತ್ರನ ಸೆರೆಮನೆಯಲ್ಲಿರುವಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಯಾವಾಗ ಈ ಸಭೆಯವರು ಒಗ್ಗಟ್ಟಾಗಿ, ಐಕ್ಯವಾಗಿ, ಪ್ರೀತಿಯಿಂದ, ಒಂದು ಆತ್ಮೀಯತೆ, ವಿಶ್ವಾಸದಿಂದ ತಮ್ಮಲ್ಲಿ ಒಬ್ಬನಾದಂಥ ಪೇತ್ರನನ್ನು ಅವರು ಕಳ್ಕೊಂಡಾಗ, ಸೆರೆಮನೆಯಲ್ಲಿ ಅವನು ಬಿದ್ದಾಗ, ಕಷ್ಟದಲ್ಲಿ ಅವನಿದ್ದಾಗ ಇವರೇನು ಮಾಡ್ತಾ ಇದ್ದಾರೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. 6ನೇ ವಚನದಲ್ಲಿ ನೋಡ್ತೇವೆ, ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸ ಹಿಂದಿನ ರಾತ್ರಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಈ ಪಸ್ಕ ಹಬ್ಬ ಆದ ಮೇಲೆ ಪೇತ್ರನನ್ನು ಜನರ ಮುಂದೆ ತೆಗೆದುಕೊಂಡು ಬಂದು ಆತನನ್ನು ಜನರ ಮುಂದೆ ಕೊಲ್ಲಬೇಕನ್ನುವಂಥ ಒಂದು ಆಲೋಚನೆ ಹೆರೋದನದಾಗಿದೆ. ಈ ರೀತಿ ಮಾಡುವಾಗ ಅಲ್ಲಿದ್ದಂಥ ಎಲ್ಲ ಯಹೂದ್ಯರ ಮೆಚ್ಚುಗೆಯನ್ನು ನಾನು ಗಳಿಸ್ಬೋದು ಎಂಬುದಾಗಿ ಹೆರೋದ ಆಲೋಚನೆ ಮಾಡ್ತಾ ಇದ್ದಾನೆ, ಪ್ಲಾನ್ ಮಾಡ್ತಾ ಇದ್ದಾನೆ. ಆದರೆ ದೇವರ ಆಲೋಚನೆ ಇದಕ್ಕೆ ವಿರುದ್ಧವಾಗಿದೆ ಪ್ರಿಯರೇ. ಏನು ದೇವರ ಆಲೋಚನೆ? ನಾವು ನೋಡ್ತೇವೆ 7ನೇ ವಚನದಲ್ಲಿ, ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ, ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೊಂಡು ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಇಲ್ಲಿ ಪೇತ್ರನ ರಕ್ಷಣೆಗೆ ದೇವರು ಯಾರನ್ನು ಕಳಿಸ್ತಾ ಇದ್ದಾರೆ? ಪರಲೋಕದಿಂದ ತನ್ನ ದೂತರನ್ನು ಕಳಿಸಿ ದೇವರು ಪೇತ್ರನ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಿಯ. ಇಂಥ ಒಂದು ಅದ್ಭುತ ಕಾರ್ಯ ಹೇಗಾಯಿತು ಅಂತ ನಾವು ನೋಡುವಾಗ ಅಲ್ಲಿ ಸಭೆ ಏನು ಮಾಡ್ತಾ ಇದೆ? ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ. ಕಷ್ಟದಲ್ಲಿ ಆತನು ಬಿದ್ದಾಗ, ಸೆರೆಮನೆಯಲ್ಲಿ ಆತನು ಬಿದ್ದಾಗ ಸಭೆಯವರು ಮಾಡಿದಂಥ ಆಸಕ್ತಿಯ ಪ್ರಾರ್ಥನೆ, ಶ್ರದ್ಧೆಯ ಪ್ರಾರ್ಥನೆ ಪೇತ್ರನ ಜೀವನಕ್ಕೆ
ಸಹಾಯವನ್ನು, ದೇವರ ಒಂದು ಆಸರೆಯನ್ನು ಕೊಡುವಂಥ ನೋಡ್ತೇವೆ. ಕರ್ತನ ದೂತನ ಅಲ್ಲಿ ಬಂದು ಆ ಪೇತ್ರನನ್ನು, ಮಲಗಿದ್ದಂಥ ಪೇತ್ರನನ್ನು ಎಬ್ಬಿಸಿ ಅವನ ಸರಪಣಿಗಳನ್ನ, ಅವನಿಗೆ ಹಾಕಿದ್ದಂಥ ಬೇಡಿಗಳನ್ನ ಕಳಚಿ ಅವನನ್ನು ತನ್ನ ಹಿಂದೆ ಕರ್ಕೊಂಡು ಬರುವಂಥ ನೋಡ್ತೇವೆ. ಇವತ್ತು ದೇವರ ಮಕ್ಕಳಂತ ನಮ್ಮ ಜೀವಿತದಲ್ಲಿಯೂ ಸಹ ಆಸಕ್ತಿಕರವಾದ ಪ್ರಾರ್ಥನೆ, ಶ್ರದ್ಧೆಯಿಂದ ಕೂಡಿದ ಪ್ರಾರ್ಥನೆ, ಭಕ್ತಿಪೂರ್ವಕವಾದ ಪ್ರಾರ್ಥನೆ ಅದ್ಭುತಗಳನ್ನ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾವು ಈ ಪ್ರಾರ್ಥನೆಯಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಬಾರ್ದು. ಸಾಕಷ್ಟು ಬಾರಿ ನಮಗೆ ಯಾಕೆ ಸೋಲಾಗುತ್ತೆ, ಯಾಕೆ ನಾವು ನಮ್ಮ ಜೀವಿತಗಳಲ್ಲಿ ಬಲಹೀನರಾಗ್ತೇವೆ, ಬಲವನ್ನು ಕಳ್ಕೊಳ್ತೇವೆ ಅಂತ ಹೇಳಿದರೆ ಪ್ರಾರ್ಥನೆಯಲ್ಲಿ ನಾವು ಆಸಕ್ತಿ ಕಳ್ಕೊಂಡಾಗ, ಶ್ರದ್ಧೆಯನ್ನು ಕಳ್ಕೊಂಡಾಗ. ಪ್ರಾರ್ಥನೆ ಅಂತ ಹೇಳುವಾಗ ಏನೋ ಒಂದು ರೀತಿ ಭಾಳ ಹಗುರವಾದಂಥ ಮನೋಭಾವ ನಮಗಿದೆ ಪ್ರಿಯರೇ. ಆದರೆ ನಿಜವಾಗಿಯೂ ಅಸಾಧ್ಯವಾದ ಕಾರ್ಯಗಳನ್ನ ಪ್ರಾರ್ಥನೆ ಸಾಧ್ಯವಾಗಿಸಲಿಕ್ಕೆ ಅದು 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 ಕಾರ್ಯ ಮಾಡುತ್ತೆ ಪ್ರಿಯರೇ. ಇವು ದೇವ್ರ ಮಕ್ಕಳಾಗಿ ನಾವು ಈ ಸಭೆ ಯಾವ ರೀತಿ ಪೇತ್ರನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು, ಅಂಥ ಒಂದು ಆಸಕ್ತಿಕರವಾದ ಪ್ರಾರ್ಥನೆಯನ್ನು ನಾವು ಮಾಡುವಾಗ ದೇವರ ಅದ್ಭುತ ಮಾಡ್ತಾನೆ. ಆಗ ಪೇತ್ರನನ್ನು ಬಿಡುಗಡೆ ಮಾಡಿ ಅವನ್ನ ದೇವದೂತನ ಕರ್ಕೊಂಡು ಬಂದು ಆತನ ಮನೆಗೆ ಕಳಿಸುವಂಥ ನೋಡ್ತೇವೆ. ಸೊ ಭಾಳ ಆಶ್ಚರ್ಯಕರವಾದಂಥ ಘಟನೆಯಲ್ಲಿ ನಡೆಯುತ್ತೆ. ಆ ಸಭಿಕರೆಲ್ಲರೂ ಆ ಪೇತ್ರನ ನೋಡಿ ಆಶ್ಚರ್ಯಪಟ್ಟರು. ಹೇಗೆ ಸೆರೆಮನೆಯಲ್ಲಿ ಸರಪಣಿಗಳಿಂದ ಕಟ್ಟಲ್ಪಟ್ಟಿದ್ದಂಥ ನೀನು ಇಲ್ಲಿ ಬಂದು ನಿಂತಿದ್ದೀ ಎಂಬುದಾಗಿ ಹೇಳುವಾಗ ದೇವದೂತನು ತಾನೇ ಪೇತ್ರನನ್ನು ಅದ್ಭುತವಾಗಿ ನಡೆಸಿದ್ದು. ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ಪ್ರಾರ್ಥನೆ ಅನ್ನುವಂಥದ್ದು ಕಾರ್ಯಗಳನ್ನ ಸಾಧಿಸುತ್ತೆ ಪ್ರೇಯರ್. ನಮ್ಮ ಒಂದು ಬದುಕಿನಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಇದೊಂದು ಹವ್ಯಾಸ ಆಗಬೇಕು. ನಾವು ಪ್ರಾರ್ಥನೆ ಮಾಡುವಂಥದ್ದು ಮುಂಜಾನೆ ಇನ್ನು ಮೊಬ್ಬಿರುವಾಗ ಪ್ರಾರ್ಥನೆ, ರಾತ್ರಿ ಇಡೀ ಪ್ರಾರ್ಥನೆ, ಉಪವಾಸದ ಪ್ರಾರ್ಥನೆ, ಐಕ್ಯತೆಯ ಪ್ರಾರ್ಥನೆ, ಸಭೆಯ ಪ್ರಾರ್ಥನೆ, ಒಬ್ಬರಿಗೋಸ್ಕರ ಒಬ್ಬರು ಮಾಡುವಂಥ ಮಧ್ಯಸ್ಥಿಕೆಯ ಪ್ರಾರ್ಥನೆ, ಇಂಥ ಪ್ರಾರ್ಥನೆಗಳನ್ನ ನಾವು ಹವ್ಯಾಸವಾಗಿ ನಾವು ರೂಢಿಸ್ಕೊಂಡಾಗ ಅದ್ಭುತಗಳು ಸಹ ಸರಾಗವಾಗಿ ನಮ್ಮ ಜೀವಿತ ನಡೆಯುತ್ತೆ, ಉಜ್ಜೀವನ ಆಗುತ್ತೆ, ನಮ್ಮ ಸುಧಾರಣೆ, ನಮ್ಮ ಜೀವಿತಗಳ ಸುಧಾರಣೆ ಆಗುತ್ತೆ. ಇವತ್ತು ನಾವು ಕಲಿತಾ ಇದ್ದೇವೆ ಧಾರ್ಮಿಕ ಸುಧಾರಣೆ, ಪುನರುಜ್ಜೀವನ. ಈ ಪುನರುಜ್ಜೀವನ ಹೇಗೆ ಸಾಧ್ಯ? ಇವತ್ತು ಸತ್ತ ಸ್ಥಿತಿಯಲ್ಲಿರುವಂಥ, ಉಗುರು ಬೆಚ್ಚಗಿರುವಂಥ, ಆತ್ಮಿಕತೆಯಲ್ಲಿ ಸೋಲನ್ನು ಅನುಭವಿಸ್ತಾ ಇರುವಂಥ ನಮ್ಮ ಒಂದು ಜೀವಿತದಲ್ಲಿ ಹೇಗೆ ನಾವು ಬಲವನ್ನು ಹೊಂದಲಿಕ್ಕೆ ಸಾಧ್ಯ, ಭಕ್ತಿ ಅಭಿವೃದ್ಧಿ ಆಗಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ನಾವು ನೋಡುವಾಗ ಅದು ಕೇವಲ ಪ್ರಾರ್ಥನೆ ಮುಖಾಂತರ, ವಾಕ್ಯವನ್ನು ಓದುವುದರ ಮುಖಾಂತರ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರ ಮುಖಾಂತರ. ದಾವೀದನು ಹೇಳುವಂತೆ ನಿನ್ನ ವಾಕ್ಯವನ್ನು ನಾನು ಏನು ಮಾಡುತ್ತೆ? ಚೈತನ್ಯಗೊಳಿಸುತ್ತದೆ. ಇವತ್ತು ದೇವರ ವಾಕ್ಯಗಳು, ಆತನ ನುಡಿಗಳು, ಆತನ ಬಾಯಿಂದ ಹೊರುವಂಥ ಪ್ರತಿಯೊಂದು ಮಾತುಗಳು ಶಕ್ತಿಶಾಲಿಯಾಗಿದೆ ಪ್ರೇಯರ್. ಸರ್ವ ಸೃಷ್ಟಿಯನ್ನು ದೇವರು ಉಂಟು ಮಾಡುವಾಗ ಕೇವಲ ಒಂದೇ ಮಾತಿನಿಂದ ಬೆಳಕಾಗಲಿ ಎಂದಾಗ ಬೆಳಕಾಯಿತು, ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ ಎಂಬುದಾಗ ಅವೆಲ್ಲ ಸೃಷ್ಟಿಯಾಯಿತು, ಗಿಡ ಮರಗಳು ಉಂಟಾಗಲಿ ಎಂಬುದಾಗ ಉಂಟಾಯಿತು. ದೇವರ ಮಾತಿನಲ್ಲಿ ಶಕ್ತಿ ಇದೆ ಪ್ರೇಯರ್. ಈ ವಾಕ್ಯಗಳು ದೇವರ ಮಾತು. ಈ ವಾಕ್ಯಗಳಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಈ ವಾಕ್ಯದ ಪ್ರಾರ್ಥನೆಯ ಶಕ್ತಿಯನ್ನು, ಬಲವನ್ನು ನಮ್ಮ ಜೀವಿತಗಳನ್ನು ನಾವು ಅನುಭವಿಸ್ಬೇಕಂದಾಗ ನಾವು ಶ್ರದ್ಧೆಯಿಂದ, ಭಕ್ತಿಪೂರ್ವಕವಾಗಿ, ಆಸಕ್ತಿಯಾಗಿ ನಾವು ವಾಕ್ಯವನ್ನು, ಪ್ರಾರ್ಥನೆಯನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸ್ಕೊಳ್ಳುವುದಾದರೆ ಆಶೀರ್ವಾದ ನಮಗೂ ಸಹ ಸಿಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.